ಇವತ್ತು ವಿಜಯಾನಂದ ಕಾಶ್ಯಪ್ನವರು ರಾಜಕಾರಣ ಮಾತಾಡಿದ್ದಾರೆ. ಇವತ್ತೇನಾಯಿತು, ನಾವು ಪ್ರೆಸ್ ಮೀಟಲ್ಲಿ ನಮ್ಮ ತಂದೆಯವರಿಗೆ ದೊಡ್ಡದು ಕೂಡ ನೀ ದಡ್ಡದಿ ಬೊಗಳುತ್ತಿ ಅಂತ ಮಾತಾಡ್ಯಾನ. ಲೇ ವಿದ್ಯಾ, ನಿನ್ನಂಗ ಬೊಗಳಕ್ಕೆ ಬಂದಿಲ್ಲ ನಾವು. ನೀನು ಬೊಗಳಿರ್ತೀಯಲ್ಲ, ಇವತ್ತಿನಿಂದ ನಾವು ಬೊಗಳಕ್ಕೆ ಚಾಲು ಮಾಡ್ತೀವಿ. ಇನ್ನು ಮೇಲೆ ಮಾತಿನ ಮೇಲೆ ನಿಗಾ ಇಟ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಾವು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ. ರಾಜಕಾರಣಕ್ಕೆ ಬರಲೇಬೇಕು ಅನಿವಾರ್ಯ. ಮತ್ತು ರಾಜಕಾರಣ ಮಾತಾಡಬಾರ್ದಂತ ಬಂದಿದ್ದೀವಿ. ಇವತ್ತು ವಿಜಯಾನಂದ ಕಾಶ್ಯಪ್ನವರು ರಾಜಕಾರಣ ಮಾತಾಡಿದ್ದಾರೆ. ಇವತ್ತೇನಾಯಿತು, ನಾವು ಪ್ರೆಸ್ ಮೀಟಲ್ಲಿ ನಮ್ಮ ತಂದೆಯವರಿಗೆ ದೊಡ್ಡದು ಕೂಡ ನೀ ದಡ್ಡದಿ ಬೊಗಳುತ್ತಿ ಅಂತ ಮಾತಾಡ್ಯಾನ. ಲೇ ವಿದ್ಯಾ, ನಿನ್ನಂಗ ಬೊಗಳಕ್ಕೆ ಬಂದಿಲ್ಲ ನಾವು. ನೀನು ಬೊಗಳಿರ್ತೀಯಲ್ಲ, ಇವತ್ತಿನಿಂದ ನಾವು ಬೊಗಳಕ್ಕೆ ಚಾಲು ಮಾಡ್ತೀವಿ. ಇನ್ನು ಮೇಲೆ ಮಾತಿನ ಮೇಲೆ ನಿಗಾ ಇಟ್ಟು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಾವು ಮರ್ಯಾದೆ ಕೊಟ್ಟು ಮಾತಾಡ್ತೀವಿ. ನೀನೇನಾರು ಮರ್ಯಾದೆಗೆ ನಾವು ಅಂಜಿದ್ರೆ ಮಾನಗೇಟ್ ತನಗನ್ಸುತ್ತೆ ಅಂತ ತಿಳ್ಕೊಂಡಿತ್ತಂತ ನಾಳೆ ಇಲ್ಲಿ ಬರ್ತೀನಿ. ನೀನು ಅದ ಪ್ರೋಗ್ರಾಮ್ಗೆ ನಾಳೆ ಏನಾರು ಮತ್ತೆ ಇಲ್ಲಿ ಬೊಗಳಿದ್ರೆ ಮತ್ತೆ ನನ್ನ ಮುಂದೆ ನಾಟಕ ನಂದು ಇರ್ತಾ. ಇನ್ಮೇಲೆ ನೀನು ಯಾವ ಥರ ನಡ್ಕೊಂಡು ಮಾತಾಡ್ತೀವಿ ಆ ಥರ ಮಾಡ್ಕೊತೀವಿ. ತಾಲೂಕು ತುಂಬ ಒಂದು ಪುಟ್ಟಿ ಮಣ್ಣು ಹಾಕಿಲ್ಲ, ಅಭಿವೃದ್ಧಿ ಮಾಡಿ ಅಂತ ಒಂದು ಪೇಪರ್ ತೋರಿಸ್ತೀವಿ ಪ್ರೆಸ್ ಮೀಟ್ನಾಗ. ಅಲ್ಲಿ ಮರವಾಡದಾಗ ರೈತರು ಹಳಕತ್ತಾರ ನೀರಿಲ್ಲ ಅಂತೇಳಿ 4 ಮೋಟ್ರ್ ಬಂದಾಗ ಅದನ್ನು ಮಾಡೋದು ಬಿಟ್ಟು ಉಸು ಬಡಿಯೋದು, ತುರಬಿಲ್ಲಿ ಆಡ್ಸೋದು, ಇಸ್ಪಟ್ ಆಡ್ಸೋದು, ಗುಂಡಾಗಿರಿ ಮಾಡಿಸೋದು. ಈ ಕೇಸ್ಗೆ ಗುಂಡಾಗಿರಿಗೆ ನಾವು ಹೆದರಲ್ಲ. ಯಾಕಂದ್ರೆ ನಾವು ವಯಸ್ಸಲ್ಲ ನಮ್ಮ ತಂದೆಯವ್ರು ಚುನಾವಣೆಗೆ ನಿಂತಾರ. ಇನ್ಮೇಲೆ ನೀನೇನಾರ ಸರಿಯಾಗಿ ಮಾತಾಡ್ಕೊಂತ ಇದ್ದೆ ಅಂದ್ರೆ ಚಲೋ, ಇಲ್ಲ ಅಂದ್ರೆ ನಿನ್ಕಿಲ್ಲ ಹೊರಟಾಕವ್ ನನ್ನ ಭಾಷೆ. ಮತ್ತು ನಾವು ಮಾತಾಡಬಾರ್ದು, ನಮ್ಮ ತಂದೆಯವರು ಅದನ್ನು ಕಲಿಸಿದ್ದಿಲ್ಲ. ಈಗ ಅನಿವಾರ್ಯ ಆಯಿತು. ಈಗ ಇರ್ಲಿ ಬಿಡು, ಇರಲಿ, ಏನು ಮಾತಾಡ್ತಾನಾಗ ಒದರ್ತಾನೆ ಹೋಗ್ತಾನಂತ. ಇನ್ನು ಮತ್ತೆ ನೀವು ಒದರ್ತಾನಂತ ನಾವು ತಿಳ್ಕೊಂಡ್ಬಿಟ್ಟು ಅಂದ್ರೆ ಯಾನ್ಸ್ತಾನಂತ ತಿಳ್ಕೊಂತೀನಿ. ಇನ್ನು ಮಗನ ಒಂಟಕ್ಷರ ಮಾತಾಡಿದಿ ನಮ್ಮ ತಂದೆಯವ್ರ ಬಗ್ಗೆ. ನಾನು ಏನು ಮಾತಾಡ್ತೀನಿ. ನಾಳೆ ಇಲ್ಲಿ ಬರ್ತೀಯಲ್ಲ ಹೋದ್ರ ನಾನು ಮತ್ತೆ ಮೊದಲ ಆಟ ನಾವು ಓದಿರ್ತೀನಿ. ಇದು ಕಂಟಿನ್ಯೂ ಆಗಿದ್ರೆ ಆಗಲಿ. ಏನು ನೋಡ್ಕೊತೀನಿ, ಏನು ನೋಡ್ಕೊಳಕ್ಕಾಗಲ್ಲ. ನಾವು ಇಲ್ಲೇ ಇದೀವಿ, ಇಳ್ಕಲ್ಲಾಗಿದ್ದೀವಿ. ಏನು ನೋಡ್ಕೊಳಕ್ಕೆ ಏನು ದೊಡ್ಡ ನೀನೇನು ಊರಿಗೆ ಊಟ ಪಡೆದಿಲ್ಲ. ಇನ್ಮ್ಯಾಗ ಇದಿರಲಿ. ಅದೇ ರೀತಿಯಾಗಿ ಈ ನಾಟಕದಲ್ಲಿ ಬರುವ ಒಳ್ಳೆಯ ಪಾತ್ರಗಳನ್ನು ಆದಾಪುರ ಗ್ರಾಮದ ಗುರು ಹಿರಿಯರು ಎಲ್ಲ ಯುವಕ ಮಿತ್ರರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೆಟ್ಟ ಪಾತ್ರಗಳನ್ನು ಇಲ್ಲೇ ಬಿಟ್ಟು ತಮ್ಮ ಜೀವನ ಒಳ್ಳೆಯದಾಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.